ಪ್ರತಿ ಟೈಮು ನಾವು ಗೋಲ್ಡನ್ನ ಪರ್ಚೇಸ್ ಮಾಡಿದ್ರೆ ಅದು ನಮ್ಮ ಎಕನಾಮಿಗೆ ಬರ್ಡನ್ ತರ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಏನಾಗುತ್ತೆ, ಯಾವ ತರ ಆಗುತ್ತೆ, ಹೇಗಾಗುತ್ತೆ ಎಲ್ಲದನ್ನ ನೋಡ್ತಾ ಹೋಗೋಣ ಇವತ್ತು. ಹೋದ ವರ್ಷದ್ದು ನಮ್ಮ ಗೋಲ್ಡ್ ಕನ್ಸಂಪ್ಷನ್ ಡೇಟಾ ನೋಡಿದ್ರೆ ಸರಿಸುಮಾರು 800 ಟನ್ಗಳಷ್ಟನ್ನ ನಾವು ಗೋಲ್ಡ್ ನ ಕನ್ಸ್ಯೂಮ್ ಮಾಡಿದೀವಿ. ಇದರಲ್ಲಿ ನಮ್ಮ ಡೊಮೆಸ್ಟಿಕ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ನೋಡೋದಾದ್ರೆ ಕೇವಲ 1%, ನಾಟ್ ಇವನ್ 1%, ಲೆಸ್ ದೆನ್ 1%. ಅಂದ್ರೆ ನಾವು ಡೊಮೆಸ್ಟಿಕಲಿ ಗೋಲ್ಡ್ ನ ಪ್ರೊಡ್ಯೂಸ್ ಮಾಡೋದು ಕೇವಲ 1.5 ಟನ್ಗಳಷ್ಟು ಮಾತ್ರ. ಆದ್ರೆ ಡಿಮ್ಯಾಂಡ್ ಎಷ್ಟಿದೆ, 800 ಟನ್ಗಳಷ್ಟು. ನಾಟ್ ಇವನ್ 1% ನಾವು ಲೋಕಲಿ ಪ್ರೊಡ್ಯೂಸ್ ಮಾಡಲ್ಲ. ಸೊ ಅಲ್ಲಿಗೆ ರಿಮೈನಿಂಗ್ ಡಿಮ್ಯಾಂಡ್ ನಾವು ಇಂಪೋರ್ಟ್ ಮುಖಾಂತರನೇ ಫುಲ್ಫಿಲ್ ಮಾಡಬೇಕು. ನಾವು ಡಾಲರ್ ನ ಸ್ಪೆಂಡ್ ಮಾಡ್ಬಿಟ್ಟು ಇಂಪೋರ್ಟ್ ಮಾಡ್ಕೋಬೇಕು. ಸೊ ಡಾಲರ್ ನ ಸ್ಪೆಂಡ್ ಮಾಡೋದಾದ್ರೆ ಡಾಲರ್ ನಾವು ಯಾವ ತರ ಅರ್ನ್ ಮಾಡ್ತೀವಿ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಎಕ್ಸ್ಪೋರ್ಟ್ ಅನ್ನ ನಾವು ಜಾಸ್ತಿ ಮಾಡಿಕೊಂಡು ಅಥವಾ ನಮ್ಮ ರುಪಿನ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ಬಿಟ್ಟು ನಾವು ಡಾಲರ್ ನ ಅರ್ನ್ ಮಾಡ್ತೀವಿ. ನಾವು ನಮ್ಮ ಪ್ರಾಡಕ್ಟ್ ಗಳನ್ನ, ನಮ್ಮ ಎಸೆನ್ಷಿಯಲ್ ಸರ್ವಿಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡಿ ಅರ್ನ್ ಮಾಡಿರ್ತಕ್ಕಂಥ ಡಾಲರ್ ನಾವು ಬೇರೆ ಅವಶ್ಯಕತೆಗಳಿಗೂ ಖರ್ಚು ಮಾಡಲೇಬೇಕಾಗುತ್ತೆ. ಅದರಿಂದ ದೇಶದ ಎಕನಾಮಿಗೆ, ದೇಶದ ಪ್ರೊಡಕ್ಟಿವಿಟಿಗೆ ಅಥವಾ ದೇಶದ ಒಂದು ಜಾಬ್ ಕ್ರಿಯೇಷನ್ಗೆ ಉಪಯೋಗ ಆಗುತ್ತೆ. ಅಥವಾ ನಾವು ನಮ್ಮ ರುಪಿನ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿ ನಾವು ಡಾಲರ್ ನ ಪರ್ಚೇಸ್ ಮಾಡಿ ಅದರಿಂದ ಗೋಲ್ಡ್ ನ ಪರ್ಚೇಸ್ ಮಾಡ್ಕೊಳ್ಳೋದಾದ್ರೆ ನಮ್ಮ ರುಪಿ ಮೇಲೆ ಅನ್ನೆಸೆಸರಿ ಪ್ರೆಷರ್ ನಾವು ಕ್ರಿಯೇಟ್ ಮಾಡಿದಂಗೆ ಅದು ರುಪಿ ಇನ್ನೂ ವೀಕನ್ ಆಗೋ ತರ ಮಾಡುತ್ತೆ ಅಗೇನ್ಸ್ಟ್ ದಿ ಡಾಲರ್. ಬಟ್ ಗೋಲ್ಡ್ ನ ಪರ್ಚೇಸ್ ಮಾಡೋದು ಯಾಕೆ ಪ್ರಾಬ್ಲಮು? ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದು ಫ್ಯಾಮಿಲಿಗಳು ಗೋಲ್ಡ್ಗೆ ಅದರದ್ದೇ ಆದಂತ ಒಂದು ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅದು ಒಂದು ಅವರಿಗೆ ಸೇಫ್ಟಿ ನೆಟ್ ತರ ಕೆಲಸ ಮಾಡುತ್ತೆ. ತುಂಬಾ ಎಮರ್ಜೆನ್ಸಿ ಸಿಚುವೇಶನ್ ಗಳಲ್ಲಿ ಇಮಿಡಿಯೇಟ್ ಆಗಿ ಲಿಕ್ವಿಡೇಟ್ ಮಾಡ್ಕೊಂಡು ಆ ಒಂದು ಸಿಚುವೇಶನ್ ನ ಅವರು ಫುಲ್ಫಿಲ್ ಮಾಡ್ಕೋಬಹುದು ಗೋಲ್ಡ್ ಇದ್ರೆ. ಅಥವಾ ಅದನ್ನ ಒಂದು ಸೇಫರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ತುಂಬಾ ಇಂಡಿಯನ್ ಫ್ಯಾಮಿಲಿಗಳಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಆ ತರ ಇದ್ದಾಗ ಗೋಲ್ಡ್ ಇಂಪೋರ್ಟ್ ಅನ್ನ ನಾವು ಬರ್ಡನ್ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಮೈಕ್ರೋ ಲೆವೆಲ್ ಅಲ್ಲಿ ದಿಸ್ ಇಸ್ ವೆರಿ ವೆಲ್, ಇದು ತುಂಬಾನೇ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಗೋಲ್ಡ್ ನ ರಿಸರ್ವ್ ತರ ಇಟ್ಕೊಂಡು ಅಥವಾ ಇನ್ವೆಸ್ಟ್ಮೆಂಟ್ ತರ ಇಟ್ಕೊಂಡು ಅದನ್ನ ನಮ್ಮ ಅವಶ್ಯಕತೆಗಳು ಬಂದಾಗ ಅದನ್ನ ಲಿಕ್ವಿಡೇಟ್ ಮಾಡ್ಕೊಂಡು ನಾವು ಫುಲ್ಫಿಲ್ ಮಾಡ್ಕೊಳ್ಳೋದು ತುಂಬಾನೇ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಎಲ್ಲಾ ಫ್ಯಾಮಿಲಿಗಳು, ಹೆಚ್ಚು ಕಡಿಮೆ ನಮ್ಮ ಭಾರತದಲ್ಲಿ ಎಲ್ಲಾ ಫ್ಯಾಮಿಲಿಗಳು ಗೋಲ್ಡ್ಗೆ ಅದರದ್ದೇ ಆದಂತ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ತಮ್ಮ ಇನ್ವೆಸ್ಟ್ಮೆಂಟ್ ಗಳಲ್ಲಿ ಗೋಲ್ಡ್ ಒಂದು ಪ್ರಯಾರಿಟಿ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೇ ಹಾಗಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಫ್ರೀ ಆಗಿ ಏನು ಸಿಗಲ್ಲ. ಹಂಗಂತ ಹೇಳ್ಬಿಟ್ಟು ಗೌರ್ಮೆಂಟ್ ಗೆ ಇದರಿಂದ ಯಾವ್ದು ಬರ್ಡನ್ ಆಗ್ತಾನೆ ಇಲ್ಲ ಅಂತ ಇಲ್ಲ. ಹಂಗಂತ ಹೇಳ್ಬಿಟ್ಟು ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬಿಟ್ಟು ನಮ್ಮ ಲೋಕಲ್ ಡಿಮ್ಯಾಂಡ್ ನಾವು ಫುಲ್ಫಿಲ್ ಮಾಡ್ತೀವಿ ಅಂತಾನೂ ಇಲ್ಲ. ಸೊ ಈ ಡೇಟಾನು ಸರಿ, ಆ ಡೇಟಾನು ಸರಿ. ಮೈಕ್ರೋ ಲೆವೆಲ್ ಅಲ್ಲಿ ಫ್ಯಾಮಿಲಿಗಳಿಗೆ ಇದು ಒಂದು ಸೇಫ್ಟಿ ನೆಟ್ ತರ ಯಾವ ತರ ಕೆಲಸ ಮಾಡುತ್ತೆ, ಗವರ್ನಮೆಂಟ್ ಕೂಡ ಇದು ಅಷ್ಟೇ ಬರ್ಡನ್ ಆಗಿ ಪರಿಣಾಮ ಬೀರುತ್ತೆ. ಬರ್ಡನ್ ಅಂತ ಯಾಕೆ ಮೆನ್ಷನ್ ಮಾಡ್ತಾ ಇದೀನಿ ಅಂತಂದ್ರೆ ಈ ಒಂದು ಡೇಟಾ ನೋಡೋಣ. ಒಂದ್ ಸೈಡ್ ನಾವು ಗೋಲ್ಡ್ ಗೆ ಎಷ್ಟು ಖರ್ಚು ಮಾಡ್ತಾ ಇದೀವಿ ಇಂಪೋರ್ಟ್ ಮಾಡ್ಕೊಳ್ಳೋಕೆ, ಬೇರೆ ಎಸೆನ್ಷಿಯಲ್ ಐಟಮ್ ಗಳಿಗೆ ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ, ಗೋಲ್ಡ್ ಪರ್ಚೇಸ್ ಮಾಡೋದ್ರಿಂದ ನಮ್ಮ ಎಕನಾಮಿಗೆ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಬೇರೆ ಐಟಮ್ ಗಳನ್ನ ಪರ್ಚೇಸ್ ಮಾಡೋದ್ರಿಂದ ನಮ್ಮ ಎಕನಾಮಿಗೆ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಈ ಒಂದು ಡೇಟಾ ನಮ್ಗೆ ಏನ್ ಹೇಳುತ್ತಂದ್ರೆ ಸರಿಸುಮಾರು $52 ಬಿಲಿಯನ್ ಗಳಷ್ಟು ನಾವು ಗೋಲ್ಡ್ ಇಂಪೋರ್ಟ್ ಮಾಡೋದಕ್ಕೆ ಖರ್ಚು ಮಾಡಿದೀವಿ. ಅದರಿಂದ ನಮ್ಮ ಎಕನಾಮಿಗೆ ಏನಾದ್ರೂ ಉಪಯೋಗ ಇದೆನಾ? ಲಿಟರಲಿ ಝೀರೋ. ರೈಟ್ ಸೈಡ್ ಅಲ್ಲಿ ನಾವು ಸರಿಸುಮಾರು $500 ಬಿಲಿಯನ್ ಗಳಷ್ಟನ್ನ ನಾವು ಬೇರೆ ಎಸೆನ್ಷಿಯಲ್ ಗಳಿಗೆ ಖರ್ಚು ಮಾಡಿದೀವಿ. ಪ್ರತಿಯೊಂದು ಡಾಲರ್ ನಾವು ಏನ್ ಸ್ಪೆಂಡ್ ಮಾಡಿದೀವಿ ಅದರಿಂದ ಜಾಬ್ ಕ್ರಿಯೇಟ್ ಆಗುತ್ತೆ. ಅದರಿಂದ ನಾವು ಔಟ್ಪುಟ್ ನ ಜಾಸ್ತಿ ಮಾಡಬಹುದು, ಎಕ್ಸ್ಪೋರ್ಟ್ ಗಳನ್ನ ಜಾಸ್ತಿ ಮಾಡಬಹುದು. ಅದರಿಂದ ನಮ್ಮ ಎಕಾನಮಿಗೆ ಕಂಪೌಂಡಿಂಗ್ ಗ್ರೋತ್ ತರ ಅದು ವರ್ಕ್ ಆಗುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಈ $52 ಬಿಲಿಯನ್ ಗಳನ್ನ ನಾವು ಗೋಲ್ಡ್ ಇಂಪೋರ್ಟ್ ಮಾಡೋದಕ್ಕೆ ಏನ್ ಖರ್ಚು ಮಾಡಿದೀವಿ ಅಷ್ಟೇ ಅಮೌಂಟ್ ನಾವು ಹೆಚ್ಚು ಕಡಿಮೆ ಸೇಮ್ ಅಮೌಂಟ್ ನಾವು ಆರ್ಗ್ಯಾನಿಕ್ ಕೆಮಿಕಲ್ಸ್, ಫಾರ್ಮಾಸ್ಯೂಟಿಕಲ್ API ಗಳಿಗೆ ಮತ್ತೆ ಸೆಮಿ ಕಂಡಕ್ಟರ್ ಗಳು ಮತ್ತೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಗಳಿಗೆ ಖರ್ಚು ಮಾಡಿದೀವಿ. ಸರಿ, ಅದರಿಂದ ಏನು ಈಲ್ಡ್ ಆಗ್ತಾ ಇಲ್ಲ, ಎಕನಾಮಿಗೆ ಏನು ಈಲ್ಡ್ ಆಗ್ತಾ ಇಲ್ಲ. ಬಟ್ ತುಂಬಾ ಫ್ಯಾಮಿಲಿಗಳಿಗೆ ಅದು ಬ್ಯಾಕ್ ಬೋನ್ ತರ ಕೆಲಸ ಮಾಡುತ್ತೆ. ಒಂದು ಸೇಫ್ಟಿ ನೆಟ್ ತರ ತುಂಬಾ ಫ್ಯಾಮಿಲಿಗಳು ಯೂಸ್ ಮಾಡ್ತಾರೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಸೋರ್ಸ್ ತರ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಓಕೆ, ಈ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಬರೋಣ. ಸೊ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಎಷ್ಟು % ರಿಟರ್ನ್ ಸಿಗ್ತಾ ಇತ್ತು, ಅದೇ ದುಡ್ಡನ್ನ ನಾವು ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಸಿಗ್ತಾ ಇತ್ತು ನಮ್ಗೆ ಅಂತ ಆ ಒಂದು ಡೇಟಾನು ಕೂಡ ನಾವು ನೋಡೋಣ. ಕಳೆದ 10 ವರ್ಷಗಳಲ್ಲಿ ಗೋಲ್ಡ್ ನಮಗೆ 11% ರಿಟರ್ನ್ ಕೊಟ್ಟಿದ್ರೆ CAGR ಟರ್ಮ್ ಅಲ್ಲಿ ನಿಫ್ಟಿ 50 ಇಂಡೆಕ್ಸ್ 11.6% ಅಷ್ಟು ನಮಗೆ ರಿಟರ್ನ್ ಕೊಟ್ಟಿತ್ತು. ಗೋಲ್ಡ್ ಗೆ ಮತ್ತೆ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚು ಕಡಿಮೆ ನಮ್ಗೆ ಎರಡೂನು ಸೇಮ್ ರಿಟರ್ನ್ ಕೊಟ್ಟಿದೆ. ಆದ್ರೆ ಈ ಒಂದು ಫೇಸ್ ಅಲ್ಲಿ ನಮ್ಗೆ ವಾರ್ ಅಂತ ನೋಡಿದೀವಿ, ಟ್ರಂಪ್ ಟಾರಿಫ್ ಅಂತ ನೋಡಿದೀವಿ. ಈ ಒಂದು 2 ವರ್ಷದಲ್ಲಿ ಮಾರ್ಕೆಟ್ ಯಾವ ತರ ರಿಟರ್ನ್ ಕೊಟ್ಟಿಲ್ಲ. ಅದೆಲ್ಲ ಕನ್ಸಿಡರ್ ಮಾಡಿನೂ ಕೂಡ ನಮ್ಗೆ ಎರಡೂನು ಸೇಮ್ ರಿಟರ್ನ್ ಕೊಟ್ಟಿದೆ. 10 ವರ್ಷದ ಡೇಟಾನ ಬಿಟ್ಟು 20 ವರ್ಷ ಡೇಟಾನ ಒಂದ್ಸತಿ ನೋಡಿದ್ರೆ ನಮ್ಗೆ ನಿಫ್ಟಿ 50 ನಮ್ಗೆ 15% ರಿಟರ್ನ್ ಕೊಟ್ಟಿದ್ರೆ ಗೋಲ್ಡ್ ನಮ್ಗೆ
13.8% ಅಷ್ಟು ರಿಟರ್ನ್ ಮಾತ್ರ ಕೊಟ್ಟಿದೆ. ಗೋಲ್ಡ್ ನಮಗೆ ಸೇಫ್ಟಿ ನೆಟ್ ತರ ಯೂಸ್ ಆಗ್ಬೋದೇನೋ, ಆದ್ರೆ ಬೇರೆ ಅಸೆಟ್ ಕ್ಲಾಸಸ್ ಗಳಿಗಿಂತ ಎಕ್ಸ್ಟ್ರಾರ್ಡಿನರಿ ರಿಟರ್ನ್ ಕೊಟ್ಟಿದೆ ಅಂತ ನಮ್ಗೆ ಹೇಳಕ್. ಹಂಗಾಗಿ ಗೋಲ್ಡ್ ನ ಒಂದು ಇನ್ವೆಸ್ಟ್ಮೆಂಟ್ ಸೋರ್ಸ್ ತರ ಅಂತ ಕನ್ಸಿಡರ್ ಮಾಡೋದು ಅಷ್ಟೊಂದು ಒಳ್ಳೆ ಚಾಯ್ಸ್ ಅಲ್ಲ. ನಾವು ಇಲ್ಲಿ ತನಕ ಗೋಲ್ಡ್ ಡಿಮ್ಯಾಂಡ್ ಎಷ್ಟಿದೆ, ಲೋಕಲ್ ಆಗಿ ನಾವು ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಗೋಲ್ಡ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಎಷ್ಟು ಸ್ಪೆಂಡ್ ಮಾಡ್ತಾ ಇದೀವಿ, ಅದರಿಂದ ಏನಾದ್ರೂ ಎಕನಾಮಿಗೆ ಈಲ್ಡ್ ಆಗ್ತಾ ಇದೆನಾ, ಬೇರೆ ಇಂಪೋರ್ಟೆಡ್ ಐಟಮ್ ಗಳಿಂದ ಎಕನಾಮಿಗೆ ಯಾವ ತರ ಒಂದು ಉಪಯೋಗ ಇದೆ, ಗೋಲ್ಡ್ ನ ಇನ್ವೆಸ್ಟ್ಮೆಂಟ್ ಸೋರ್ಸ್ ತರ ಏನಾದ್ರೂ ಯೂಸ್ ಮಾಡಿದ್ರೆ ಬೇರೆ ಅಸೆಟ್ ಕ್ಲಾಸಸ್ ಕಂಪೇರ್ ಮಾಡಿದ್ರೆ ಅದೇನಾದ್ರೂ ಎಕ್ಸ್ಟ್ರಾರ್ಡಿನರಿ ರಿಟರ್ನ್ ಕೊಟ್ಟಿದೆನಾ ಅದನ್ನು ನೋಡಿದ್ವಿ. ಈ 3 ಪಾಯಿಂಟ್ ನೋಡಾದ್ಮೇಲೆ ಇನ್ನೊಂದು ಪಾಯಿಂಟ್ ಅನ್ನ ನಾವು ಡಿಸ್ಕಸ್ ಮಾಡಲೇಬೇಕು. ಓಕೆ, ಎಕನಾಮಿಗೆ ಇದು ಇಷ್ಟೊಂದು ಇಂಪ್ಯಾಕ್ಟ್ ಅಂತ ಅನಿಸ್ತಾ ಇದ್ರೆ ಗವರ್ನಮೆಂಟ್ ಯಾಕೆ ಗೋಲ್ಡ್ ಇಂಪೋರ್ಟ್ ಅನ್ನ ಬ್ಯಾನ್ ಮಾಡ್ತಾ ಇಲ್ಲ? ಯಾವುದೇ ಒಂದು ಕಂಟ್ರಿ ಅಥವಾ ಯಾವುದೇ ಒಂದು ದೇಶದ ಗವರ್ನಮೆಂಟ್ ಡಿಮ್ಯಾಂಡ್ ಅನ್ನ ಸಪ್ರೆಸ್ ಮಾಡಕ್ಕಾಗಲ್ಲ. ಬದಲಿಗೆ ಆ ಡಿಮ್ಯಾಂಡ್ ಅನ್ನ ಪೂರೈಕೆ ಮಾಡಕ್ಕೆ ಬದಲಿ ಅವಕಾಶಗಳು ಏನಿದಾವೆ, ಆಲ್ಟರ್ನೇಟ್ ಸೊಲ್ಯೂಷನ್ಸ್ ಏನಿದಾವೆ ಅನ್ನೋದನ್ನ ಮಾತ್ರ ಹುಡುಕ್ತಾರೆ ಹೊರತು ಡಿಮ್ಯಾಂಡ್ ಅನ್ನ ಸಪ್ರೆಸ್ ಮಾಡಕ್ಕೆ ಆಗಲ್ಲ. ಡಿಮ್ಯಾಂಡ್ ಅನ್ನ ಸಪ್ರೆಸ್ ಮಾಡಿದ್ದೇ ಆಯ್ತು ಅಂತಂದ್ರೆ ಬೇರೆ ವಿಧಾನಗಳಲ್ಲಿ ಆ ಡಿಮ್ಯಾಂಡ್ ಫುಲ್ಫಿಲ್ ಆಗುತ್ತೆ. ಈ ಗೋಲ್ಡ್ ವಿಚಾರ ಅಂತ ಬಂದಾಗ ಈ ಗೋಲ್ಡ್ ಸ್ಮಗ್ಲಿಂಗ್ ಜಾಸ್ತಿ ಆಗ್ಬಿಟ್ಟು ಆ ಡಿಮ್ಯಾಂಡ್ ಫುಲ್ಫಿಲ್ ಆಗುತ್ತೆ ಹೊರತು ಡಿಮ್ಯಾಂಡ್ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗಲ್ಲ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಗವರ್ನಮೆಂಟ್ ಗೆ ಇದರಿಂದ ಒಂದು ರೆವೆನ್ಯೂ ಸ್ಟ್ರೀಮ್ ಏನಿರುತ್ತೆ, ಆ ರೆವೆನ್ಯೂ ಸ್ಟ್ರೀಮು ಕಂಪ್ಲೀಟ್ ಆಗಿ ಕಟ್ ಡೌನ್ ಆಗಿ ಅನ್ನೆಸರಿ ಸ್ಮಗ್ಲಿಂಗ್ ಗಳಿಗೆ ಆ ರೆವೆನ್ಯೂ ಡೈವರ್ಟ್ ಆಗುತ್ತೆ. ಹಾಗಾದ್ರೆ ಗವರ್ಮೆಂಟ್ ಗೆ ಇದು ಯಾವ್ದ್ರದ್ದು ಅವೇರೇ ಇಲ್ವಾ? ಗವರ್ನಮೆಂಟ್ ಹತ್ರ ಎಲ್ಲಾ ಡೇಟಾಗಳು ಇದೆ ಅಂಡ್ ಈ ಡಿಮ್ಯಾಂಡ್ ನ ಅವರು ಕಡಿಮೆ ಮಾಡಿಸ್ಬೇಕಂತ ಹೇಳಿ ಏನೇನ್ ಅಪ್ರೋಚ್ ಗಳು ಮಾಡಬೇಕು ಎಲ್ಲಾ ಅಪ್ರೋಚ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಹಿಂದೆನೂ ಮಾಡಿದ್ರು, ಇವಾಗ್ಲೂ ಮಾಡ್ತಾ ಇದ್ದಾರೆ. ಗವರ್ನಮೆಂಟ್ ಫಿಸಿಕಲ್ ಗೋಲ್ಡ್ ಪರ್ಚೇಸ್ ಅನ್ನ ಡಿಸ್ಕರೇಜ್ ಮಾಡ್ಬಿಟ್ಟು ಪೇಪರ್ ಗೋಲ್ಡ್ ನ ಪರ್ಚೇಸ್ ಮಾಡಕ್ಕೆ ಎನ್ಕರೇಜ್ ಮಾಡಕ್ಕೆ ಶುರು ಮಾಡಿತು. 2015ರಲ್ಲಿ ಅದರದ್ದೇ ಒಂದು ಮುಂದುವರೆದ ಭಾಗವಾಗಿ ಈ ಸೋವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿತು. ಈ ಸ್ಕೀಮ್ ಪ್ರಕಾರ ಫಿಸಿಕಲ್ ಗೋಲ್ಡ್ ನ ಪರ್ಚೇಸ್ ಮಾಡದೆ ನಾವೇನಾದ್ರೂ ಸೋವರಿನ್ ಗೋಲ್ಡ್ ಬಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ ಮೆಚುರಿಟಿ ಅಮೌಂಟ್ ಅನ್ನ ಗೋಲ್ಡ್ ಪ್ರೈಸ್ ಗೆನೆ ಲಿಂಕ್ ಮಾಡಿದ್ರು. ಅದಷ್ಟೇ ಅಲ್ಲದೆ ಆ ಮೆಚುರಿಟಿ ಅಮೌಂಟ್ ಗೆ 2.5% ಅಷ್ಟು ಇಂಟ್ರೆಸ್ಟ್ ನ ಕೂಡ ಆಡ್ ಮಾಡಿ ನಿಮ್ಗೆ ಕೊಡ್ತಾ ಇದ್ರು. ಇದರ ಉದ್ದೇಶ ಸಿಂಪಲ್, ಫಿಸಿಕಲ್ ಗೋಲ್ಡ್ ನ ಇಂಪೋರ್ಟ್ ಮಾಡೋದನ್ನ ಕಡಿಮೆ ಮಾಡ್ಬಿಟ್ಟು ಈ ಸೋವರಿನ್ ಗೋಲ್ಡ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಿ ಆ ಗೋಲ್ಡ್ ಬಾಂಡ್ ರಿಟರ್ನ್ ಏನಿದೆ ಅದರ ರಿಟರ್ನ್ ನ ಗೋಲ್ಡ್ ಪ್ರೈಸ್ ಗೆ ಲಿಂಕ್ ಮಾಡೋದಾಗಿತ್ತು. ಇದರಿಂದ ಇಂಪೋರ್ಟ್ ಬಿಲ್ ಅನ್ನ ಗವರ್ಮೆಂಟ್ ಕಡಿಮೆ ಮಾಡ್ಕೋಬಹುದು ಅನ್ನೋದು ಒಂದು ಗವರ್ಮೆಂಟ್ ಉದ್ದೇಶ ಆಗಿತ್ತು. ಆದ್ರೆ ಈ ಸ್ಕೀಮು ಗವರ್ಮೆಂಟ್ ಅನ್ಕೊಂಡಷ್ಟು ಮೀನಿಂಗ್ಫುಲ್ ಆಗಿ ಇರಲಿಲ್ಲ. ಅದು ಕೂಡ ಗವರ್ಮೆಂಟ್ ಗೆ ಒಂದು ಬರ್ಡನ್ ಆಗಿನೇ ಪರಿಣಾಮ ಬೀರಿತು. ಯಾಕಂತಂದ್ರೆ ಸಡನ್ ಆಗಿ ಗೋಲ್ಡ್ ಪ್ರೈಸ್ ಫ್ಲಕ್ಚುಯೇಟ್ ಆದಾಗ ಆ ಗೋಲ್ಡ್ ಪ್ರೈಸ್ ಗೆ ಸವರಿನ್ ಗೋಲ್ಡ್ ಪೇಪರ್ ನ ಮ್ಯಾಚ್ ಮಾಡ್ಬೇಕಾಗಿರೋದ್ರಿಂದ ಯಾವಾಗ ಸಡನ್ ಆಗಿ ಗೋಲ್ಡ್ ಪ್ರೈಸ್ ಫ್ಲಕ್ಚುಯೇಟ್ ಆಗುತ್ತೆ ಅವಾಗ ಗವರ್ಮೆಂಟ್ ಗೆ ಅದು ತುಂಬಾನೇ ಬರ್ಡನ್ ಆಗಿ ಆಗೋಕೆ ಶುರುವಾಯಿತು. ಅದಲ್ಲದೆ 2.5% ಅಷ್ಟು ಇಂಟ್ರೆಸ್ಟ್ ನ ಕೂಡ ಆಡ್ ಮಾಡಿದ್ರು. ಅದಲ್ಲದೆ ಟ್ಯಾಕ್ಸ್ ಮೆಚುರಿಟಿ ಕೂಡ ಅದರಲ್ಲಿ ಅವರು ಆಡ್ ಲಿಂಕ್ ಮಾಡಿದ್ರು. ಸೊ ಇದೆಲ್ಲದು ಗವರ್ಮೆಂಟ್ ಗೆ ತುಂಬಾನೇ ಬರ್ಡನ್ ಆಗೋಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ 2024ರಲ್ಲಿ ಈ ಸೋವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ನ ಗವರ್ಮೆಂಟ್ ಡಿಸ್ಕಂಟಿನ್ಯೂ ಮಾಡಬೇಕಾಗಿ ಬಂತು. ಗವರ್ನಮೆಂಟ್ ಕೂಡ ಈ ಫಿಸಿಕಲ್ ಗೋಲ್ಡ್ ನ ಇಂಪೋರ್ಟ್ ಮಾಡೋದನ್ನ ಕಡಿಮೆ ಮಾಡಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ವಿಡಿಯೋನ ಕನ್ಕ್ಲೂಡ್ ಮಾಡೋದಾದ್ರೆ ಫಿಸಿಕಲ್ ಗೋಲ್ಡ್ ನ ನಾವು ನಮ್ಗೆ ಎಸೆನ್ಷಿಯಲ್ ಅಂತ ಯಾವ್ದು ಅನ್ಸುತ್ತೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತಗೊಳಿಸಬೇಕು. ಅದು ವೆಡ್ಡಿಂಗ್ ಆಗಿರ್ಬೋದು, ಯಾವುದೋ ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಸೆರೆಮನೀಸ್ ಆಗಿರ್ಬೋದು, ಏನಾದ್ರೂ ಆಗಿರ್ಲಿ ಅದರಲ್ಲಿ ಫಿಸಿಕಲ್ ಗೋಲ್ಡ್ ನಮಗೆ ಇಂಪಾರ್ಟೆನ್ಸ್ ಇದೆ. ಅದು ಒಂದು ಚೂರು ಪಾರು ಏನಾದ್ರೂ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಸೇಫ್ಟಿ ನೆಟ್ ತರ ವರ್ಕ್ ಆಗುತ್ತೆ, ಇಮಿಡಿಯೇಟ್ ಲಿಕ್ವಿಡಿಟಿ ಟೈಮ್ ಅಲ್ಲಿ ಅದು ನಮಗೆ ಹೆಲ್ಪ್ ಆಗುತ್ತೆ ಅಂತ ಇದ್ದಾಗ ಮಾತ್ರ ನಾವು ಫಿಸಿಕಲ್ ಗೋಲ್ಡ್ ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಅದನ್ನ ನಾವು ಇನ್ವೆಸ್ಟ್ಮೆಂಟ್ ತರ ಏನಾದ್ರೂ ಯೋಚನೆ ಮಾಡಿದ್ರೆ ಅದರಿಂದ ನಮಗೆ ಎಕ್ಸ್ಟ್ರಾರ್ಡಿನರಿ ರಿಟರ್ನ್ ಸಿಗುತ್ತೆ ಅನ್ನೋದು ಸುಳ್ಳು. ಬೇರೆ ಎಲ್ಲ ಇನ್ವೆಸ್ಟ್ಮೆಂಟ್ ಗಳಿಗಿಂತ ಇದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳೋದು ಸುಳ್ಳು. ಸಡನ್ ಆಗಿ ಡಬಲ್ ಆಗ್ಬಿಡುತ್ತೆ, ತ್ರಿಬಲ್ ಆಗ್ಬಿಡುತ್ತೆ, ಈ ಹೋದ ವರ್ಷ ಆದಂಗೆ ಸಡನ್ ಆಗಿ ಡಬಲ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋದು ಸುಳ್ಳು. ಅದರಿಂದ ಏನಾದ್ರೂ ಎಕನಾಮಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆನಾ? ಸುಳ್ಳು. ಗೋಲ್ಡ್ ಅನ್ನ ನಾವು ಹಿತವಾಗಿ ಮಿತವಾಗಿ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ನಾವು ಯೂಸ್ ಮಾಡ್ಕೊಂಡ್ರೆ ನಮಗೂ ಒಳ್ಳೇದು, ನಮ್ಮ ದೇಶದ ಎಕನಾಮಿಗೂ ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿತ್ ದಟ್ ಸೈಡ್